ಗ್ಲಾಸ್ ಇಡ್ಲಿಗೋಸ್ಕರ ಎಷ್ಟು ಕಿತ್ತಾಡ್ಕೊಂಡು ತಿಂದಿದ್ದೀವಿ ಅಂತ ಲೆಕ್ಕನೇ ಇರಲ್ಲ. ಕಾಣಿಸ್ತಿದ್ಯಾ ಎಷ್ಟು ಹುಲ್ಲು ತೊಗೊಂಡೋಗಿ ಹಾಕಿದಾಳೆ ಅಂತ. ಚಿಕ್ಕ ವಯಸ್ಸಲ್ಲಿ ಈ ಥರದ ಹಣ್ಣುಗಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ. ಒಂಥರ ರಾಣಿ ಅಂತಲೇ ಹೇಳ್ಬೋದು. ಇದು ಎಷ್ಟೊಂದು ಕಲರ್ಸ್ ಕಾಣಿಸುತ್ತೆ ನೋಡಿ, ತುಂಬ ದಿನಗಳವರೆಗೂ ಇರುತ್ತೆ ಇದು. ತೆಕ್ಕೊಂಡ್ಯಾ? ಎರಡೇ ತೆಕ್ಕೊಂಡದ. ನಾವು ಫುಲ್ ಇಡ್ಲಿ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ತಿಂತಾ ಇದ್ವಿ. ಎಲ್ಲ ಕಿತ್ತು ಇಲ್ಲೆಲ್ಲ ಹಾಕ್ಬಿಟ್ಟಿದ್ದಾಳೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟಿಂದಲೇ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗಿನ ತಿಂಡಿಗೆ ಅಂತ ಹೇಳಿ ಇಡ್ಲಿ ಮಾಡಿದ್ವಿ. ಅದ್ರ ಜೊತೆಗೇ ಬಿಸಿ ಬಿಸಿ ಸಾಂಬಾರು, ಹಾಗೆ ಕಾಯಿ ಹಾಲು ಇದ್ರೇ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಜಾಸ್ತಿ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಡ್ಲಿ ಮಾಡಿದಾಗ ಇಲ್ಲ ಅಂತಂದರೆ ಒತ್ತು ಶಾವಿಗೆ ಮಾಡಿದಾಗ ನಾವು ಕಾಯಿ ಹಾಲಂತೂ ಮಿಸ್ ಮಾಡೋದೇ ಇಲ್ಲ. ಹಾಗೆ ನೋಡಿ, ಕಾಯಿ ಹಾಲು ಕೂಡ ರೆಡಿ ಆಗಿದೆ. ಆ್ಯಂಡ್ ಬಿಸಿಯಾಗಿರೋ ಸಾಂಬಾರು, ಇಡ್ಲಿ ಎಲ್ಲನೂ ರೆಡಿಯಾಗಿದೆ. ಇನ್ನೇನು ಈ ಚಳಿಗಂತೂ ಈ ಥರ ಬಿಸಿ ಬಿಸಿಯಾಗಿ ಏನಾದ್ರು ತಿಂತಾ ಇದ್ರಂತೂ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಬಿಸಿಯಾಗಿ ಇಡ್ಲಿ ಸಾಂಬಾರು ತಿಂತಾ ಇದ್ರಂತೂ ಸಕ್ಕತ್ತಾಗಿರುತ್ತೆ. ಹಾಗೆ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈ ಇಡ್ಲಿ ನೋಡಿ, ಗ್ಲಾಸಲ್ಲಿ ಇಲ್ಲ ಅಂತಂದರೆ ನಾವು ಇಡ್ಲಿ ಗಿಣ್ಣಾಲು ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಪುಟ್ಟ ಕಪ್ಪು ಬರುತ್ತಲ್ವ, ಅದರಲ್ಲಿ ಹಾಕಿ ಇಡ್ಲಿ ಮಾಡೋದು ಯೂಶ್ವಲಿ ನಮ್ಮ ಮನೆಗಳಲ್ಲೆಲ್ಲ ಇದೇ ಥರ ಮಾಡ್ತೀವಿ. ಇಡ್ಲಿ ತಟ್ಟೆ ಅಂತ ಬರುತ್ತಲ್ವ, ಅದರಲ್ಲಿ ಅಷ್ಟಾಗಿ ಮಾಡಲ್ಲ ನಾವು. ಗಿಣ್ಣಾಲು ಇಲ್ಲ ಅಂತಂದರೆ ಗ್ಲಾಸ್ಗಳಲ್ಲೆಲ್ಲ ಇಡ್ಲಿ ಹಾಕ್ತೀವಿ. ಅದೊಂಥರ ಚೆನ್ನಾಗಿರುತ್ತೆ. ಚಿಕ್ಕವರಿದ್ದಾಗ ಈ ಗ್ಲಾಸ್ ಇಡ್ಲಿಗೋಸ್ಕರ ಎಷ್ಟು ಕಿತ್ತಾಡ್ಕೊಂಡು ತಿಂದಿದ್ದೀವಿ ಅಂತ ಲೆಕ್ಕನೇ ಇರಲ್ಲ. ಆ ಥರ ಎಲ್ಲರಿಗೂ ಗ್ಲಾಸ್ ಇಡ್ಲಿನೇ ಬೇಕು. ಅದರಲ್ಲೂ ಪುಟ್ಟ ಮಕ್ಕಳಿಗೆಲ್ಲ ಫುಲ್ ಗ್ಲಾಸ್ ಇಡ್ಲಿ ತಿನ್ನೋಕ್ಕಾಗಲ್ಲ ಅಂತ ಕಟ್ ಮಾಡಿಕೊಟ್ರೆ ಅದಾಗಲ್ಲ. ಫುಲ್ ಇಡ್ಲಿ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ತಿಂತಾಯಿದ್ವಿ. ಅದಂತೂ ನನಗಂತೂ ಇವಾಗಲೂ ಚೆನ್ನಾಗಿ ನೆನಪಿದೆ. ಯಾರೆಲ್ಲ ಆ ಥರ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ಅಜ್ಜಿ ಮೊಮ್ಮಗಳು ಏನೋ ಗಿಡ ಹಾಕಕ್ಕೆ ಹೋಗಿದ್ದಾರೆ, ಬೀಜ ಹಾಕಕ್ಕೆ ಹೋಗಿದ್ದಾರೆ, ಏನು ತೊಗೊಂಬಂದಿದ್ರು ಇಬ್ಬರು ಸೇರಿಕೊಂಡು. ಹಾಗೆ ನಾನೇನು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಇನ್ನು ಒಂದು ಸ್ವಲ್ಪ ಗಿಡ ಎಲ್ಲ ನೆಟ್ಟಿದ್ದೆ ನಿನ್ನೆ. ಅದು ಒಂದು ಸ್ವಲ್ಪ ಅಡಿಕೆ ಸೊಪ್ಪೆಲ್ಲ ಹಾಕ್ಬೇಕಿತ್ತು ಅದ್ರ ಬುಡಕ್ಕೆ. ಅದು ಏನಾದರೂ ಇಷ್ಟು ಗಿಡ ಇದು ಚಿಕ್ಕದಿದೆ. ಸೊ ಗೊತ್ತಿಲ್ಲ, ಯಾರಾದರೂ ಮೆಟ್ಬಿಟ್ರೆ ಅಂತ ಹೇಳಿಬಿಟ್ಟು ಅದಕ್ಕೊಂದು ಸ್ವಲ್ಪ ಅಡಿಕೆ ಸಿಪ್ಪೆ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಹೆಂಗೋ ಕಷ್ಟಪಟ್ಟು ನೆಟ್ಟಿದ್ದೆ, ಬಟ್ ಇವತ್ತು ಹಾಗೆ ಮಾಡಬೇಕು. ನಿನ್ನೆ ಅಡಿಕೆ ಸೊಪ್ಪು ಬೇರೆ ಎಲ್ಲ ತೋಟಕ್ಕೆ ತೊಗೊಂಡೋಗಿ ಹಾಕಿದ್ರು. ಇವತ್ತೊಂದು ಸ್ವಲ್ಪ ಇದೆ ನೋಡಿ ಹೂವಲ್ಲಿ, ಅದನ್ನು ಹಾಕಬೇಕು. ಆಮೇಲೆ ಅದು ಧೂಳು ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ಮುಟ್ಟಕ್ಕೆ ಹೋಗಿಲ್ಲ. ಆಮೇಲೆ ಮತ್ತೆ ಶೀತ ತಿರ್ಗಾ ಶುರು ಆಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಇಲ್ಲೇನೋ ಮಾಡ್ತಾಯಿದ್ದಾರೆ. ಮನೆಯಲ್ಲಂತೂ ಎಲ್ಲ ತರಕಾರಿ ಮುಗಿದಾಗ ನಮ್ಮ ಮನೆಯಲ್ಲಿ ಏನಾದರೂ ಬೆಳೆದಿದ್ರೆ ಅದೇ ತರಕಾರಿಯಿಂದನೇ ಏನಾದರೂ ಅಡುಗೆಗೆ ರೆಡಿ ಮಾಡ್ಕೊಳ್ತೀವಿ. ಅದೇ ರೀತಿ ಇವತ್ತು ನಮಗೆ ಮಧ್ಯಾಹ್ನಕ್ಕೆ ಕುಂಬಳಕಾಯಿ ಕಾಯಿ ಹುಳಿ ಮಾಡಿದ್ವಿ. ಹಾಗೆ ಊಟ ಎಲ್ಲ ಮಾಡಿ ಮತ್ತೆ ಮಧ್ಯಾಹ್ನ ನಂತರ ನಾನೀಗ ವೀಡಿಯೋ ಮಾಡ್ತಾ ಇರೋದು. ನಮ್ಮ ಮನೆ ನಾಯಿ ಪರಿಸ್ಥಿತಿ ನೋಡಿ ಫ್ರೆಂಡ್ಸ್. ಅದು ನಾಯಿ ಅನ್ನೋದಕ್ಕಿಂತ ಹೆಚ್ಚಿಗೆ ದನದ ಥರ ಆಗಿದೆ. ಇವಳು ಸಿಕ್ಕಿದೆಲ್ಲ ತೊಗೊಂಡೋಗಿ ಇದಕ್ಕೆ ಹಾಕ್ತಾಳೆ ನೋಡಿ. ಇಲ್ಲಿ ಕಾಣಿಸ್ತಿದ್ಯಾ ಎಷ್ಟು ಹುಲ್ಲು ತೊಗೊಂಡೋಗಿ ಹಾಕಿದಾಳೆ ಅಂತ. ಅದು ನಾಯಿ ಅಲ್ವಂತೆ, ಅದು ದನದ ಥರ ತಿನ್ನತ್ತಂತೆ. ಅದನ್ನು ಇವಳು ತುಂಬ ಖುಷಿಯಾಗತ್ತೆ, ಅದು ಬಂದು ತೊಗೊಂಡೋಗ್ತಿದ್ಯಾ ತಿಂತಿದೆ ಅಂತ ಹೇಳಿಬಿಟ್ಟು ನೋಡಿ. ಅದು ಬಹುಬವಲ್ಲ ಕಂದ, ಅದು ತಿನ್ನ ಗೊಂತತ್ತಾ ನಾಯಿ ಅಲ್ಲದು. ನಾಯಿ ಹುಲ್ಲು ತಿಂತ ಇಲ್ಲೆಲ್ಲ ಹೆಜ್ಜೆಲ್ಲ ಒಂಬದು ಹಾಕ್ಯಾಡ ಕಸವು ಮಾಡ್ಯಾಡ ಗೂಡ್. ನಿಂಗೆ ಬಾ ಹೋಪ, ಬೇರೆ ಆಟ ಆಡು ನೀನು, ಹೋಗು. ಸಾಕು ಹೇಳು. ಒಂಥರ ನಮ್ಮ ಮನೆಯ ರಾಣಿ ಅಂತಲೇ ಹೇಳ್ಬೋದು. ಇದು ನಮಗೆಲ್ಲರಿಗೂ ತುಂಬ ಇಷ್ಟವಾದ ಗುಲಾಬಿ. ಎಷ್ಟು ಚೆನ್ನಾಗಿ ಮುಗ್ಬಿಟ್ಟಿದೆ ನೋಡಿ. ಇದೇ ಥರನೇ ಆಗೋವಂಥ ಜಾತಿ ಇದು. ಫುಲ್ ಬಂಚಲ್ಲಾಗುತ್ತೆ ಗುಲಾಬಿ ಹೂವು. ಬಟ್ ನೋಡೋದಕ್ಕಂತೂ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾದಾಗ. ನೋಡಿ ಇಲ್ಲಿ ಒಂದು ಬಂಚ್ ಇದೆಯಲ್ವ, ಬೊಕ್ಕೆ ಏನೂ ಬೇರೆ ಬೇಡ, ಇದನ್ನೇ ಹಿಂಗೆ ಬೊಕ್ಕೆ ಮಾಡಿ ಕೊಟ್ಬಿಡ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟೊಂದು ಕಲರ್ಸ್ ಕಾಣಿಸುತ್ತೆ ನೋಡಿ, ತುಂಬ ದಿನಗಳವರೆಗೂ ಇರುತ್ತೆ ಇದು. ಆ್ಯಂಡ್ ಈ ಥರ ಒಂದೇ ಗುಲಾಬಿ ಗಿಡ, ಬಟ್ ಕಲರ್ಸ್ ತುಂಬ ಇದೆ. ಇದು ಒಳಗಡೆ ಪೆಟಲ್ಸ್ ಈ ಥರ ಇರುತ್ತೆ. ಆ್ಯಂಡ್ ಇನ್ನೂ ಒಂದು ಕಲರ್ ಇದರಲ್ಲೇ ನೋಡಿ,
ಯಾವ ಥರ ಇದೆ ಅಂತ, ಯಾವ ಥರ ಇದೆ ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಸ್ವಲ್ಪ ಲೈಟರ್ ಶೇಡಲ್ಲಿದೆ ನೋಡಿ. ಒಂದು ದಿನ ಹೋದಂಗೆ ಬೇರೆ ಬೇರೆ ಕಲರ್ ಬರ್ತಾ ಹೋಗುತ್ತೆ ಗುಲಾಬಿನಲ್ಲಿ. ಹಾಗೆ ದಿಸ್ ಇಸ್ ಮೈ ಫೇವ್ರೇಟ್. ಅದು ಇನ್ನೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸಂಜೆ ಹೊತ್ತು ನಾನು ನೋಡಿ ಫ್ರೆಂಡ್ಸ್, ಇವಾಗ ತಾನೇ ತೋರಿಸ್ದೆ ಅಲ್ವಾ ಒಂದು ಬಂಚು ಗುಲಾಬಿ ಇದೆ ಅಂತ, ಅದನ್ನೆಲ್ಲ ಕಿತ್ತು ಇಲ್ಲೆಲ್ಲ ಹಾಕ್ಬಿಟ್ಟಿದ್ದಾಳೆ. ಇವಾಗ ನೋಡಿ ಇಷ್ಟೇ ಇದೆ ಒಂದು ಬಂಚಲ್ಲಿ, ಎಲ್ಲನೂ ಕಿತ್ತುಬಿಟ್ಲು. ನನ್ನ ಮಗಳಿಗೆ ಗುಲಾಬಿ ಹೂವಲ್ಲಿ ಆಟ ಆಡ್ತಾ ಇದ್ದಾಳೆ. ನಿಂತು ತೆಕ್ಕೊಂಡಿಯ? ಎರಡೇ ತೆಕ್ಕೊಂಡದ. ಹ್ಞೂ ನುಸಿ ನೋಡಿ, ನುಸಿ ಒಂದೇ ದಿಕ್ಕೇನಿಲ್ಲ ಅಡ, ನುಸಿ ಬತ್ತು ಎಲ್ಲ ಹಾಕ್ಬಿಟ್ಟಿದ್ದಾಳೆ. ಮೇಲೆಗಡೆ ಹಾರಿಸೋದು ನೋಡಿ ಹೋಗ್ತಾ ಇದೆ. ಫ್ರೆಂಡ್ಸ್ ಇದೇನು ಗೊತ್ತಾ, ಕೊಕ್ಕೋ ಹಣ್ಣು ನೋಡಿ. ಇದರಿಂದನೇ ಚಾಕ್ಲೇಟ್ ಮಾಡೋದು. ಪಾಪಕ್ಕೆ ತೋರಿಸೋಣ ಅಂತ ಹೊಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಮುಂಚೆ ತಿಂತಾಯಿದ್ವಿ ಚಿಕ್ಕವರಿದ್ದಾಗ ಕೊಕ್ಕೋ ಹಣ್ಣು. ಈ ಥರ ಮಾಡಬೇಕು. ಫ್ರೆಂಡ್ಸ್ ಇದೇನು ಹಣ್ಣು ಅಂತ ಗೊತ್ತಿದೆಯಾ? ಇದು ಬಂದು ಕೊಕ್ಕೋ ಹಣ್ಣು. ನಾವು ಚಾಕ್ಲೇಟ್ ಮಾಡೋಕ್ಕೆ ಎಲ್ಲ ಬೇಕಾಗುವಂಥ ಕೋಕೋ ಪೌಡರ್ ಇದೆಯಲ್ವ, ಅದು ತಯಾರಾಗೋದೆ ಈ ಹಣ್ಣಿಂದ. ಇದಂತೂ ಒಂಥರ ನಮ್ಮ ಚೈಲ್ಡ್ಹುಡ್ ಸ್ನ್ಯಾಕ್ ಥರ ಅಂತಲೇ ಅನಿಸುತ್ತೆ ನನಗೆ. ಬಿಕಾಸ್ ನಾವು ಎಷ್ಟೊಂದು ಸಲ ತಿಂತಾ ಇದ್ವಿ ಕೋಕೋ ಹಣ್ಣನ್ನು. ತುಂಬ ಒಂದು ಹುಳಿ ಸಿಹಿ ಮಿಶ್ರಿತವಾದ ಒಂದು ಹಣ್ಣು ಇದು. ಬೀಜ ಇರುತ್ತೆ, ಬಟ್ ಅದನ್ನು ಹಾಗೇ ಸ್ವಲ್ಪ ಟೇಸ್ಟ್ ಮಾಡಿ ಉಗಿದ್ಬಿಟ್ರೆ ಆಯಿತು ಅಷ್ಟೇನೆ. ಒಂಥರ ಚೆನ್ನಾಗಿರುತ್ತೆ, ಚಿಕ್ಕ ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ. ಆ ಚಿಕ್ಕ ವಯಸ್ಸಲ್ಲಿ ಈ ಥರದ ಹಣ್ಣುಗಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ. ಹಾಗೆ ನಾನು ಪಾಪಗೆ ಟೇಸ್ಟ್ ಮಾಡ್ಸೋಣ ಅಂತ ಓಪನ್ ಮಾಡಿದೆ, ಬಟ್ ಅವಳು ಗೊತ್ತಲ್ವಾ ಈ ಥರದ್ದೆಲ್ಲ ಅಷ್ಟೊಂದು ಇಷ್ಟಪಡಲ್ಲ. ಸುಮ್ಮನೆ ಒಂದ್ಸಲ ನೋಡಿಬಿಟ್ಟು ನನಗೆ ಬೇಡ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ಬಿಟ್ಲು. ಬಟ್ ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾಯಿದ್ದೀನಿ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನಂತೂ ಕೋಕೋ ಹಣ್ಣನ್ನು ತಿಂದೇರ ಒಂದು ಸುಮಾರು ವರ್ಷನೇ ಆಯಿತು ಅನಿಸುತ್ತೆ. ಇವತ್ತಂತೂ ಫೈನಲಿ ತಿಂದೆ, ತುಂಬ ಖುಷಿಯಾಯಿತು. ಮಗಳೇನಾದರೂ ತಿಂತಾಳೇನೋ ಅಂತ ಹೇಳಿ ಮತ್ತೆ ತಗೊಂಡೋಗಿ ಕೊಟ್ಟರೆ ಅವಳಂತೂ ತಿರುಗಿನೂ ನೋಡ್ತಾ ಇಲ್ಲ. ಈ ಹಣ್ಣನ್ನು ಯಾರ್ಯಾರು ಟೇಸ್ಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಒಂದು ಸ್ವಲ್ಪ ಪಾನಿಪುರಿ ಮಾಡೋಣ ಅಂತ ಇಲ್ಲಿ ಆಲೂಗಡ್ಡೆನ ಬೇಯಿಸಿದ್ದೀನಿ, ಜೊತೆಗೆ ಬಟಾಣಿ ಹಾಕಿದ್ದೀನಿ. ಆ್ಯಂಡ್ ಈ ಕಡೆಯಲ್ಲಿ ಪಾನಿ ಕೂಡ ರೆಡಿ ಆಗಿದೆ ನೋಡಿ. ಸೊ ಪಾನಿ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಕೊಂಡು ಎಲ್ಲ ರೆಡಿ ಮಾಡಬೇಕು. ಇವಳು ಇಲ್ಲೇ ಕಾಯ್ತಾ ಇದ್ದಾಳೆ ನೋಡಿ. ಅವಳಿಗೆ ಬರೀ ಪುರಿ ತಿನ್ನೋಕ್ಕಿಷ್ಟ, ಹಾಗಾಗಿ ಇದೆಲ್ಲ ರೆಡಿ ಮಾಡಬೇಕು. ಸೊ ನೋಡಿ ಬಟಾಣಿ, ಆಲೂಗಡ್ಡೆ, ಆಮೇಲೆ ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದು, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು. ಇವಾಗ ನೋಡಿ ಸ್ಟಫಿಂಗ್ ಕೂಡ ರೆಡಿ ಆಯ್ತು. ಇದಕ್ಕೆ ಏನೂ ಹಾಕಲ್ಲ, ಉಪ್ಪು ಆಲ್ರೆಡಿ ಹಾಕಿದ್ದೀನಿ ನಾನು ಬೇಯಿಸ್ಬೇಕಾದ್ರೇ. ಸೊ ಅದೇ ಇದೆ. ಆ್ಯಂಡ್ ಅದ್ರ ಜೊತೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಬೇಕು ಅಂತಂದರೆ ನೀವು ಚಿಲ್ಲಿ ಪೌಡ್ರೆಲ್ಲ ಹಾಕ್ಕೋಬೋದು. ನನಗೆ ಅದಷ್ಟು ಇಷ್ಟ ಆಗಲ್ಲ. ನಾನು ಪಾನಿನ ತುಂಬ ಸ್ಟ್ರಾಂಗಾಗಿ ಮಾಡ್ತೀನಿ, ಹಾಗಾಗಿ ಇದು ಹಾಗೇ ಇರ್ತೀನಿ. ಪೂರಿ ರೆಡಿಯಾಗಿವೆ. ಚಿಲ್ಲಿ ಪಾನಿ, ಅದ್ರ ಜೊತೆಗೆ ಸ್ಟಫಿಂಗ್. ಸೊ ಪಾನಿ ಅಂತೂ ಅದ್ಭುತವಾಗಿದೆ ಆಯಿತಾ ಫ್ರೆಂಡ್ಸ್, ಸೂಪರಾಗಿದೆ. ಸಕ್ಕತ್ತಾದ ಪಾನಿ, ಈರುಳ್ಳಿ ಮಸಾಲ, ಇದು ಪೂರಿ ಹಾಕ್ಕೊಂಡು ತಿಂತಾ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದಕ್ಕೊಂದು ಸ್ವಲ್ಪ ಮಸಾಲ ಹಾಕೊಳ್ಳೋಣ. ಹಿಂಗಾಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಈ ಶೀತ ಎಲ್ಲ ಬಂದುಬಿಟ್ಟು ನಾಲ್ಗೆ ರುಚಿನೇ ಕೆಟ್ಟೋಗ್ಬಿಟ್ಟಿತ್ತು. ಬಟ್ ನಾವು ಇದೊಂದು ತಿಂದಮೇಲೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಸಕ್ಕತ್ತಾಗಿದೆ. ನನ್ನ ಹಸ್ಬೆಂಡ್ ಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗಲೇ ಆಲ್ರೆಡಿ 2 ತಿಂದುಬಿಟ್ಟೆ. ಇನ್ಮೇಲೆ ಅವ್ರು ಬಂದಮೇಲೆ ತಿನ್ನೋಣ ಕೊಟ್ಟು. ಯಾರಿಗೆಲ್ಲ ಪಾನಿಪುರಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ತುಂಬ ಚೆನ್ನಾಗಿದೆ. ಇವಳು ನೋಡಿ ಒಂದೊಂದೇ ಪುರಿ ತಗೊಳ್ತಾ ಇದ್ದಾಳೆ. ಅವಳಿಗೆ ಪುರಿ ಜೊತೆ ಸ್ವಲ್ಪ ಆಲೂಗಡ್ಡೆ ಹಾಕ್ಬಿಟ್ಟು ಕೊಟ್ಟರೆ ಇಷ್ಟ ಆಗುತ್ತೆ. ಇಲ್ಲ ಹಂಗೆ ಪುರಿ ತಿನ್ನೋದು ಅವಳು. ದೊಡ್ಡ ಪುರಿ ತಗೊಟ್ಟಿಯಾ? ಹ್ಞೂ ಸೂಪರ್. ನೋಡಿ ನಮ್ಮ ಯಜಮಾನ್ರು ಇವಾಗ ಬರ್ತಾ ಇದ್ದಾರೆ. ಇಲ್ಲಿ ಇವಳಿಗೆ ಅರ್ಜೆಂಟು ಪಾನಿಪುರಿ ತಿನ್ನಕ್ಕೆ ಬನ್ನಿ ಅಂತ ಜೋರಾಗಿ ಕರೀತಾ ಇದ್ದಾಳೆ. ಫ್ರೆಂಡ್ಸ್ ಇದಾಗಿತ್ತು ನೋಡಿ ಇವತ್ತಿನ ವ್ಲಾಗ್. ಒಂದು 2 ದಿನದ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿದ್ವಿ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡು ಲೈಕ್, ಶೇರ್, ಕಾಮೆಂಟ್. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.